ನಾವು ನಮ್ಮ ಹೋರಾಟ ಬರಲಿಕ್ಕೆ ನಾವು ಅಖಂಡ ಕರ್ನಾಟಕ ಬೇಕನ್ನುವಂತ ವ್ಯಕ್ತಿಗಳು ನಾವು. ಆದ್ರೆ ಈ ತಾರತಮ್ಯ ನೋಡಿ ನಮ್ಮ ಮನಸ್ಸು ನೋಯಿಸಿದೀವಿ. ಯಾಕಂದ್ರೆ ನಾವು ಪ್ರಥಮವಾಗಿ ಸ್ವಾತಂತ್ರ್ಯ ಹೋರಾಟ ಆಗ್ಬೇಕಾದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜನ್ಮಸ್ಥಳ ಬಂದಂತ ಆ ಮನೆತನ ನಾವು. ಆ ಕಿಚ್ಚು ಇಡೀ ದೇಶಕ್ಕೇ ಹಚ್ಚಿತ್ತು. ಇಡೀ ದೇಶಕ್ಕಾಗಿ ದುಡಿದವರು ಈಗ ನಮಗೆ ನೆಲೆ ಇಲ್ಲದಂತ ಮಾಡಿದಂತ ಈ ಬೆಂಗಳೂರು ಜನರಿಗೆ ನಾವು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಡೆವಲಪ್ಮೆಂಟ್ ಇಲ್ಲಿ ನಮ್ಮ ಮಕ್ಕಳು ಬಂದು ಇಲ್ಲಿ ಗುಲಾಮಗಿರಿ ಕೆಲಸ ಮಾಡುವಂತ ಬರ್ತಾ ಇದೆ. ನಾವು ಅಲ್ಲಿ ಬೆಳೆದಂತ ಅನ್ನ ಕಾಳು ಕಡಿ ಎಲ್ಲ ಇವ್ರು ತಿಂತಾ ಇದ್ದಾರೆ. ಆದ್ರೆ ನಾವು ರಾಜ್ಯರೆಲ್ಲ ನಮ್ಮನ್ನು ಗುಲಾಮರಾಗಿ ಮಾಡ್ತಾ ಇದ್ದಾರೆ. ನಾವು ನೋಡಿ ನಮ್ಮ ಮಕ್ಕಳಿಗೆ ನಾವು ಹೇಳೋದು ಮುಂದಿನ ದಿನಗಳು ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವು ಉತ್ತರ ಕರ್ನಾಟಕ ಆಗ್ಬೇಕನ್ನೋದ್ರಲ್ಲಿ ಪ್ರಥಮ ವ್ಯಕ್ತಿಯಲ್ಲಿ ನಾನೊಬ್ಬ. ಯಾಕಂದ್ರೆ ಅಲ್ಲಿ ಮಹಾರಾಷ್ಟ್ರ ಭಾಗ ಇರೋದ್ರಿಂದ ಮೊದಲು ಮರಾಠಿಗರನ್ನು ಬಿಡಿಸಿ ನಾವು ಕನ್ನಡ ನಾಡನ್ನು ಕಟ್ಟಬೇಕನ್ನುವಂಥದ್ದು ಹೋರಾಟ 1985ರಿಂದ ಮಾಡ್ತಾ ಬಂದಿದ್ವಿ. ಈಗ ಅದನ್ನು ಮುಗಿಸ್ಬಿಟ್ಟಿದ್ವಿ. 5ರಿಂದ 6 ಜನ MLA ಬರ್ತಿದ್ರು ಮರಾಠಿಗರು. ಅವ್ರ ಮೂಲ ಗುಂಪೆ ಮಾಡಿದೀವಿ. ಈಗ ನಾವು ಮಾಡಿದ್ದು ನಾವು ಒಳ್ಳೆಯಾಗಿ ನಾವು ಎಲ್ಲ ಮಾಡ್ಬೇಕಂದ್ರೆ ಬೆಂಗಳೂರಿನಲ್ಲಿ ನೋಡ್ರಿ. ಹೀಗೆ ಉದಾಹರಣೆ ಈ ನಮ್ಮ DK ಶಿವಕುಮಾರ್ ಅವರ CM ಇದ್ರೊಳಗೆ ಹೆಚ್ಚು ಜನ ಇಲ್ಲೇ ಮಂತ್ರಿಗಳು. ಅಲ್ಲಿ ಉತ್ತರ ಕರ್ನಾಟಕದಂತ ಇಲ್ಲೇ ಇಲ್ಲ. ಪ್ರಮುಖ ಯಾವ ಖಾತೆಗಳು ಕೊಡಲ್ಲ, ಡೆವಲಪ್ಮೆಂಟ್ ಖಾತೆಗಳು ಕೊಡಲ್ಲ. ನಾವ್ ಏನ್ ಮಾಡ್ಬೇಕು? ನಾವು ಉತ್ತರ ಕರ್ನಾಟಕ ಬೇಡ ತಪ್ಪಲ್ಲ. ನಾವು ಆಕ್ಚುಲಿ ಅಖಂಡ ಕರ್ನಾಟಕ ಇರ್ಬೇಕನ್ನೋದು ಹೋರಾಟಗಾರರು. ಆದ್ರೆ ಇವಾಗ ನಾವು ಅನಿವಾರ್ಯವಾಗಿದೆ. ನಾವು ಗುಲಾಮರಲ್ಲ, ನಾವು ರಾಜರು. ನಾವು ಯಾವತ್ತು ರಾಜ ವಂಶಸ್ಥರಾಗಿ ರಾಜತನ ಮಾಡಿದವರು ನಾವು ಇಲ್ಲಿ ಗುಲಾಮರಾಗುವಂತ ಪರಿಸ್ಥಿತಿಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಆದ ಕಾರಣ ಉತ್ತರ ಕರ್ನಾಟಕ ಆಗ್ಲೇಬೇಕು ಅನ್ನೋಂಥದ್ದಲ್ಲಿ ನಮ್ಮ ಇದು ಒಂದು ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಭೀಮಣ್ಣ ಗಡ ಸಾಹೇಬ್ರವರು ಅವರ ನೇತೃತ್ವದಲ್ಲಿ ಅವರು ನಿಜವಾಗಿ ಹೋರಾಟಗಾರರು. ಅವರು ಯಾರು ಹಿಡ್ತಾರ ಗಡಾದ ಎಲ್ಲ ಅವರು ದಡ ತಟ್ತಾರೆ, ದಂಡಿಗೆ ಹಚ್ತಾರೆ ಅನ್ನುವಂಥದ್ದು ಅವ್ರ ಮೇಲೆ ವಿಶ್ವಾಸ ಇದೆ. ಅವರ ನೇತೃತ್ವದಲ್ಲಿ ನನಗೆ ಸುದ್ದಿ ಬಂದ್ಗಳು ಇಮಿಡಿಯೇಟ್ ಬಂದಿದ್ದೇನೆ. ಉತ್ತರ ಕರ್ನಾಟಕ ಆಗ್ಲೇಬೇಕು, ಉತ್ತರ ಕರ್ನಾಟಕ ಆಗ್ಬೇಕು ಅನ್ನೋ ಪ್ರಥಮ ವ್ಯಕ್ತಿಯಲ್ಲಿ ನಾನು ಒಬ್ಬನ ಅಂತ ಹೇಳಿ ನಾನು ಹೇಳಿಕ್ ಬರ್ತೇನೆ. ನಾನು ಚನ್ನಬಸಪ್ಪ ಉರ್ಪ ರಾಜು ಬಸವಣ್ಣಪ್ಪ ಬಾಗೇವಾಡಿ, ಹಿರಿಯ ವಕೀಲರು, ನೋಟರಿ ಸಂಘದ ಅಧ್ಯಕ್ಷರು, ಬೆಳಗಾವಿ ಜಿಲ್ಲೆಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಬಯಸ್ತೆ. ಕರ್ನಾಟಕ ಅನ್ನೋದು ಒಂದು ಕನ್ನಡ ಭಾಷಿಕ ಅಸ್ಮಿತೆ ಆಗಿತ್ತು. ಮಹಾರಾಷ್ಟ್ರ ಮರಾಠಿಗರಿಗೆ, ಆಂಧ್ರ ಪ್ರದೇಶ ಆಂಧ್ರದ ಜನತೆಗೆ, ತೆಲಂಗಾಣ ಅದೇ ರೀತಿ ಉತ್ತರ ಕನ್ನಡ ಬಾಂಧವರಿಗೆ ಈ ಕರ್ನಾಟಕದಲ್ಲಿ ಆ ಕರ್ನಾಟಕದ ಒಂದು ಭಾವನೆ ಬಿಟ್ರೆ ಅವರ ಭಾವನೆಗಳಿಗೆ ಬೆಂಗಳೂರಿನ ಜನ ಯಾರು ಬೆಲೆ ಕೊಡ್ತಿಲ್ಲ. ಏನು ಉತ್ತರ ಕನ್ನಡ ನಾನು ಮಲೆನಾಡು ಶಿವಮೊಗ್ಗದಲ್ಲಿ ಇಟ್ಟಿದ್ದವನು. ನನ್ನ ತಂದೆ ಹಿರೇಕೆರೂರು ಮೈಸೂರು ಅರಸರಿ ಬಂತು. ಬನವಾಸಿ ಕಾದಂಬರಿ ಆಳ್ತಿರ್ತಕ್ಕಂಥ ಕರ್ನಾಟಕ ಭಾಗಶಃ ಮೈಸೂರು ರಾಜ್ಯಕ್ಕೆ, ಭಾಗಶಃ ಮುಂಬೈ ರಾಜ್ಯಕ್ಕೆ. ಇನ್ನೇನು ನಮ್ಮ ಆದಿಲ್ ಶಾಹಿಗಳ ಕರ್ನಾಟಕ, ನಮ್ಮ ನಿಜಾಮ್ ಶಾಹಿಗಳ ಕರ್ನಾಟಕ,